ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲು ಒಂದು ಮಾರುತಿ ವ್ಯಾಗನರು ಪೆಟ್ರೋಲು ಪ್ಲಸ್ CNG ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಸೆಕೆಂಡ್ ಓನರ್ ಗಾಡಿ, ಫುಲ್ ಡಾಕ್ಯುಮೆಂಟ್ಸು ಎಲ್ಲ ಅಪ್ಡೇಟ್ ಇರೋಂಥ ಒಂದು ಗಾಡಿ ತಗೊಂಡು ಯೂಸ್ ಮಾಡ್ತಾರೆ ಅಂತ ಒಂದು ಒಳ್ಳೆ ಗಾಡಿ ಯಾರಾದರೂ ನೋಡ್ತಿದ್ರೆ, ಅದರಲ್ಲೂ CNG ಗಾಡಿ ನೋಡ್ತಿರೋಂಥವ್ರಿಗೆ ಈ ಗಾಡಿ ಬೆಸ್ಟ್ ಕಂಡೀಷನ್ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ಪೂರ್ತಿಯಾಗಿ ನೋಡಿ, ವಿಡಿಯೋನ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ಥರ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದ ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು. ವೀಕ್ಷಕರೇ, ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ಕಾಲ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ. ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ರಿಪ್ಲೈ ಮಾಡ್ತೀವಿ. ನಿಮ್ಮ ಗಾಡಿ ಏನಾದರೂ ಸೇಲ್ಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ಹಾಗೆ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್, ಅದು ವ್ಯಾಗನರ್ LXi, ಮಾರುತಿ ವ್ಯಾಗನರು LXi. ಮಾರುತಿ ಸುಜುಕಿ ವ್ಯಾಗನರ್ LXi 2011 ಅಕ್ಟೋಬರ್. ಹಾಂ ಸೆಕೆಂಡ್ ಓನರು, ಪೆಟ್ರೋಲು ಪ್ಲಸ್ CNG. ಹಾಂ ಹಾಂ CNG ಅಪ್ರೂವಲ್ ಇದೆ ಸರ್, RTO. ಓಕೆ. ಎಷ್ಟು ಓಡಿ ಸರ್ ಗಾಡಿ? ಸರ್, ಅದು 76,000 ಚಿಲ್ಲರೆ ಆಗಿದೆ ಸರ್ ರನ್ನಿಂಗು. ಏನು ಶೋರೂಮ್ ಟ್ರಕ್ ಏನಾದ್ರು ಇದೆಯಾ? ಹ್ಞೂ ಸರ್, ಸಣ್ಣ ಪುಟ್ಟ ಇದೆ, ಸ್ವಲ್ಪ ಇದೆ, ಪೂರ್ತಿ ಇಲ್ಲ. ಶೋರೂಮ್ ಟ್ರಕ್ ಸ್ವಲ್ಪ ಇದೆ. ಟೈರ್ಗಳೆಲ್ಲ ಹೆಂಗಿದಾವೆ ಸರ್? ಟೈರು ನಿಮಗೆ 4 ಟೈರು 80% ಮೇಲೆ ಇದೆ ಸರ್, 4 ಟೈರು. ಆಮೇಲೆ ಅದು LXi ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, AC ಪವರ್ ಸ್ಟೀರಿಂಗು, ಸೆಂಟ್ರಲ್ ಲಾಕ್ ಇದೆ, ಒಂದು ರಿಮೋಟ್ ಇದೆ, ಓಕೆ. ಮ್ಯೂಸಿಕ್ ಸಿಸ್ಟಮ್ ಇದೆ, AC ಚಿಲ್ ಇದೆ ಸರ್. ಓಕೆ. ಆ ಗಾಡೀಲಿ ಒಂದು ಡೆಂಟ್ ಸ್ಕ್ರಾಚ್ ಏನಿಲ್ಲ, ತುಂಬಾ ನೀಟ್ ಇದೆ ಗಾಡಿ. ನೀವು CNG ಬಂದ್ಬಿಟ್ರೆ ಒಂದು 30+ ಮೈಲೇಜ್ ಇದೆ, 20 ಮೇಲೆ ಬರುತ್ತಲ್ಲ, ಒಂದು 30 ಮೇಲೆ ಮೈಲೇಜ್ ಇದೆ CNGಲಿ. ಪೆಟ್ರೋಲ್ ಅಲ್ಲಿ ಒಂದು 20 ಮೇಲೆ ಬರುತ್ತೆ. ಓಕೆ. ಅದು ಟ್ಯಾಂಕು ಒಂದು 10 ಲೀಟರ್ ಟ್ಯಾಂಕ್ ಹಾಕ್ಸಿದಾರೆ ಸರ್ ಹಿಂದ್ಗಡೆ. 10 ಲೀಟರ್ ನೀವು 10 ಲೀಟರ್ ಸರ್, 10 kg 10 ಲೀಟರ್ ಅಷ್ಟೇ. ಅದು 10 kg ಬರುತ್ತೆ. ಅದು ನೀವು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಆರಾಮಾಗಿ ಒಂದು 280 ರಿಂದ 300 ಕಿಲೋಮೀಟರ್ ಆರಾಮಾಗಿ ಡ್ರೈವ್ ಮಾಡ್ಬೋದು ಸರ್. ಒಂದು 750-800 ರೂಪಾಯಿ CNG ತುಂಬಿಸ್ಬಿಟ್ಟು ಆರಾಮಾಗಿ ಒಂದು 280-300 ಕಿಲೋಮೀಟರ್ ಆರಾಮಾಗಿ ಡ್ರೈವ್ ಮಾಡ್ಬೋದು. ಓಕೆ. ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ರನ್ನಿಂಗ್ ಇದಾವ? ಹೌದು ಸರ್, ಇನ್ಸೂರೆನ್ಸು ಇನ್ನು ನಿಮಗೆ 6 ತಿಂಗಳು ಇನ್ಸೂರೆನ್ಸ್ ಇದೆ, FC ಒಂದು 7 ತಿಂಗಳು FC ಇದೆ. ಗಾಡೀಲಿ ಏನೂ ಕೆಲಸ ಇಲ್ಲ, ಗಾಡಿ ತುಂಬಾ ನೀಟ್ ಇದೆ ಸರ್, ಒಂದು ಸ್ಕ್ರಾಚಸ್ ಏನಿಲ್ಲ. ಒಳಗಡೆ ಕುಷನ್ ಎಲ್ಲ ಹೊಸದಿದೆ, ಬ್ಲ್ಯಾಕ್ ಸ್ಪೈಲರ್ ಹಾಕ್ಸಿದ್ದೀನಿ, ಚೆನ್ನಾಗಿದೆ ಗಾಡಿ. ಓಕೆ. ಈಗ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವ? ಹೌದು ಸರ್, ಒರಿಜಿನಲ್ ನನ್ನ ಕಡೆ ಇದೆ. CC ಯಾರು ಬೈ ಮಾಡ್ತಾರಲ್ಲ ಅವರು ಯಾವ ಅಡ್ರೆಸ್ಗೆ RTO ಕೇಳ್ತಾರೆ, RTO ನಾನು CC ತಕ್ಕೊಡ್ತೀನಿ. ಓಕೆ. CC ಏನು ಸಮಸ್ಯೆ ಇಲ್ಲ. ಇಲ್ಲೇ ದಾವಣಗೆರೆ ಸಿಟಿಗಿದೆ ಸರ್ ಗಾಡಿ ಬಂದುಬಿಟ್ರೆ. ದಾವಣಗೆರೆ ಸಿಟಿನಲ್ಲಿ ಸಿಗುತ್ತಾ? ಹೌದು, ದಾವಣಗೆರೆ ಸಿಟಿಗಿದೆ. ಅವರು ದಾವಣಗೆರೆ ಯಾರು ಬೈ ಮಾಡಿದ್ರೆ CC ತಕ್ಕೊಡ್ತೀನಿ. ಬೆಂಗಳೂರಲ್ಲಿದೆ CC, ಬೆಂಗಳೂರಿದೆ, ಅಲ್ಲೇ CC ಏನು ಟ್ರಾನ್ಸ್ಫರ್ ಹಂಗೆ ಡೈರೆಕ್ಟ್ T1 ಆಗುತ್ತೆ. ಓಕೆ. ಗಾಡಿಗೆ ಏನು ಹೇಳ್ತಾರೆ ರೇಟು? ಸರ್, ಅದು ಗಾಡಿ CNG ಅಪ್ರೂವಲ್ ಇದೆ ಸರ್, ಒಂದು 245 ಹೇಳ್ತಾ ಇದ್ದೀನಿ ಸರ್. ಫೈನಲ್ ಅಂದರೆ ಒಂದು 230-35 ತನಕ ಕೊಡ್ತೀನಿ ಸರ್. 230 ಲಾಸ್ಟ್ ಫೈನಲ್, ಡೆಟ್ ಫೈನಲ್ ಒಂದು 230 ಕೊಡ್ತೀನಿ. ಅದೇ ಫೈನಲ್? ಹೌದೌದು ಸರ್. ಸುಮ್ಮನೆ ಈಗ 180, 2 ಲಕ್ಷ, 220, 210 ಅಂದರೆ ವ್ಯವಹಾರ ಆಗಲ್ಲ. ಅದು ಸುಮ್ಮನೆ ಫೋನ್ ಮಾಡಿ ಟೈಮ್ ಪಾಸ್ ಮಾಡ್ತಾರೆ, ಅದಾಗಲ್ಲ. ಒಂದು 230 ಹಂಗಾದ್ರೆ ಗಾಡಿ ಕೊಡ್ತೀನಿ. ಯಾಕಂದ್ರೆ CNG ಅಪ್ರೂವಲ್ ಮಾಡ್ಸೋಕ್ಕೆ ಅವ್ರಿಗೆ ಒಂದು 60,000 ಬೇಕಾಗುತ್ತೆ. ಅದು CNG ಫಿಟ್ ಮಾಡಿಸಿ ಅಪ್ರೂವಲ್ ಮಾಡ್ಸೋಕ್ಕೆ ಒಂದು 60-70 ಸಾವಿರ CNG ಅಷ್ಟೇ ಬೇಕಾಗುತ್ತೆ. ಅದೆಲ್ಲ ಅಪ್ರೂವಲ್ ಇರೋ ಗಾಡಿ. ಓಕೆ. ಒಂದು ಫೈನಲ್ ಅಂದರೆ ನಾನ್ ನೆಗೋಷಿಯಬಲ್ ಒಂದು 230 ಕೊಡ್ತೀನಿ ಸರ್, ಅದ್ರೊಳಗೆ ಕೊಡಲ್ಲ. ಸುಮ್ಮನೆ 210, 215, 220 ಅಂದರೆ ವ್ಯವಹಾರ ಆಗಲ್ಲ. ಓಕೆ. ಜೆನ್ಯೂನ್ ಪರ್ಸನ್ ಇದ್ರೆ ಪೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ. ಈಗ 230 ಯಾರು ಇಂಟ್ರೆಸ್ಟ್ ಇದ್ರು ಮಾತ್ರ ಕಾಲ್ ಮಾಡಿ, ಸುಮ್ಮನೆ ಎಲ್ಲರೂ ಕಾಲ್ ಮಾಡಕ್ಕೆ ಹೋಗ್ಬೇಡಿ ಅಂತ. ಹೌದು ಸರ್, ಹೌದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ, ಸುಮ್ಮನೆ 180, 170 ಆ ಥರ ಎಲ್ಲ ಕೇಳ್ತಾರೆ, 2 ಲಕ್ಷ ಕೇಳ್ತಾರೆ, ಆಗಲ್ಲ ವ್ಯವಹಾರ ಅದು. ಒಂದು 230 ಒಳ್ಳೆ ರೇಟೇ ಕೊಡ್ತೀನಿ ನಾನು. ಓಕೆ. ನಂಬರ್ ಇದೆ ಹಾಕಿಲ್ಲ ಸರ್? ಹಾಂ ಸರ್, ಇದೇ ನಂಬರ್ ಹಾಕ್ಬಿಡಿ. ಸರಿ, ಓಕೆ.